ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಬನ್ನಿ, ನಾನು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸಿದ್ದೀನಿ. ಹೊಸ ಮನೆ ಇರುತ್ತೆ, ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. B ಖಾತೆ ಇದು, DC ಕನ್ವರ್ಷನ್ ಕೂಡ ಆಗಿದೆ. ಸೊ ರೋಡ್ ಕೂಡ ಅಷ್ಟೇ, ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ಸೊ ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕೇಶನ್ ಆಗಿರುತ್ತೆ. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ನು 21ಗೆ 40 ಬರುತ್ತೆ. ರೋಡ್ ಬೈ 21 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 840 ಸ್ಕ್ವೇರ್ ಫೀಟ್ ಇದೆ. 840 ಅಡಿ ಇದೆ ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ನಾರ್ತ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಸೊ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ 1 BHK ಕೊಟ್ಟಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ ಕೂಡ 2 BHK ಕೊಟ್ಟಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನೇನು ಮೆಟೀರಿಯಲ್ ಹಾಕಿದೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟ್ ಎಲಿವೇಶನ್ ಎಲ್ಲ ನೋಡಿದ್ರಲ್ಲ, ಸೊ ನೀಟಾಗಿ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ. ಈ ಟೋಟಲ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಟ್ ಯೂಸ್ ಮಾಡಿದ್ದಾರೆ. ಟೋಟಲ್ 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಾಲಿಡ್ ಬ್ರಿಕಲ್ಲಿ ಕಟ್ಟಿರುವಂಥದ್ದು, ಸಿಮೆಂಟ್ ಬ್ರಿಕಲ್ಲಿ ಕಟ್ಟಿರುವಂಥದ್ದು. ಇದು ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಮೈನ್ ಗೇಟ್ ಇದು ಓಪನ್ ಗೇಟ್ ಇರುತ್ತೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಬೋರ್ವೆಲ್ ಇದು, ಬೋರ್ವೆಲ್ ಮತ್ತು ಸಂಪ್ ಪ್ರೊವೈಡ್ ಮಾಡಿದ್ದಾರೆ. ಸಂಪ್ ಕೂಡ ಅಷ್ಟೇ 15,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಇದು. ಬೋರ್ವೆಲ್ ಕೂಡ ಅಷ್ಟೇ ಆಲ್ಮೋಸ್ಟ್ 800 ಫೀಟ್ ಹೋಗಿದೆ. ಸೊ ಒಳ್ಳೆ ವಾಟರ್ ಕೂಡ ಇದೆ, ಆಲ್ರೆಡಿ ರನ್ನಿಂಗಲ್ಲಿದೆ ಬೋರ್ವೆಲ್ ಕೂಡ. ಸೊ ಮನೆಗೆ ಪಾರ್ಕಿಂಗ್ ಇದು, ಪಾರ್ಕಿಂಗ್ ಏರಿಯಾದೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರೋ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಒಂದು ಕಾರ್ನ ಹಾಕೋಬೋದು, ಯಾವುದಾದ್ರೂ ಸರಿ 7 ಸೀಟರ್ ಇಲ್ಲ 5 ಸೀಟರ್ ಒಂದು ಕಾರ್ ಹಾಕ್ಕೊಂಡು. ಸೊ ಒಂದು 4ರಿಂದ 5 2 ವೀಲರ್ ಕೂಡ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಮನೆ ಸುತ್ತಲೂ ಸೆಟ್ ಬ್ಯಾಕ್ ಕೂಡ ನೋಡ್ಬೋದು, ಪ್ಯಾಸೇಜ್ ಕೂಡ ನೋಡ್ಬೋದು. 3.5 ಫೀಟ್ ಬಿಟ್ಟಿದ್ದಾರೆ ಎರಡು ಮನೆಗೂ. ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದು ಟೋಟಲ್ 4 ಮೀಟರ್ಸ್ ಕೊಟ್ಟಿದ್ದಾರೆ. ಒಂದು ಕಾಮನ್ ಇರುತ್ತೆ, 3 ಮನೆಗೆ ಕೊಟ್ಟಿದ್ದಾರೆ. ಸೊ 3ಕ್ಕೂ 3 ಕಿಲೋವ್ಯಾಟ್ ಕೊಡ್ತಾರೆ. ಎಲ್ಲಕ್ಕೂ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಬ್ಸರ್ವ್ ಮಾಡ್ಬೋದು, 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಅಪ್ ಟು ರೂಪ್ವರೆಗೂ. ಸೊ ಗ್ರೌಂಡ್ ಫ್ಲೋರ್ ಇದು 1 BHK ಕೊಟ್ಟಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ರೆಡ್ ಸಾಲ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು, ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಮಾತ್ರ. ಸೊ ಹಾಲಲ್ಲಿ POP ಮಾಡಿದ್ದಾರೆ, TV ಯೂನಿಟ್ ಕೊಟ್ಟಿದ್ದಾರೆ. ಒಂದು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸಪ್ರೇಟಾಗಿ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲನೂ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. 4x4 ಕೊಟ್ಟಿದ್ದಾರೆ ಹಾಲಲ್ಲಿ ವಿಂಡೋ ಇದು. ಫ್ರಂಟಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ ವಿಂಡೋಸ್ ಎಲ್ಲನೂ. ಸೊ ಇದು ಕಿಚನ್ ಇದು, ಮಾಡ್ಲರ್ ಕಿಚನ್ ಇದೆ, ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾರ್ಡ್ರಿಗೆಲ್ಲ ನೋಡ್ಬೋದು ವುಡನಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದು ಕಿಚನ್ ಇದು ಸ್ಪೇಸಿಯಸ್ ಆಗಿ ಬಂದಿದೆ. ಕಿಚನಲ್ಲಿ ಬಾಸ್ಕೆಟ್ಸ್ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟು ಮತ್ತು ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಸೊ ನೋಡ್ಬೋದು ಬಾಸ್ಕೆಟ್ಸ್ ಎಲ್ಲ SS ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮನೆಗೆ ಇದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಎಲ್ಲ ಸರ್ ರೆಡಿಮೇಡ್ ಡೋರ್ ಇರುತ್ತೆ, ವಾಸ್ಕಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಯುಟಿಲಿಟಿ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇದು ರೆಸ್ಟ್ ರೂಮ್ ಇದು, ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲ ಬೇಕಾದ್ರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಟ್ಕೋಬೋದು. ಡೋರ್ಸ್ ಎಲ್ಲ ಅಷ್ಟೇ UPC ಡೋರ್ಸ್ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು ಸ್ಪೇಸಿಯಸ್ ಆಗಿದೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್, ವಿಂಡೋ ಎಲ್ಲ ಕೊಟ್ಟಿದ್ದಾರೆ. ಕಮೋಡ್ ಎಲ್ಲ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ತಾರೆ. ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಕೊಡ್ತಾರೆ. ಇದು ರೂಮ್ ಇದು. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ವಾಸ್ಕಲ್ ರೆಡ್ ಸಾಲ್ ಇರುತ್ತೆ. ಡೋರ್ ಎಲ್ಲ ರೆಡಿಮೇಡ್ ಇರುತ್ತೆ. ಸೊ ರೂಮಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡು, ಸ್ಟ್ಯಾಂಡಿಂಗ್ ಮಿರರು ಮತ್ತು ಕಂಪ್ಯೂಟರ್ ಯೂನಿಟ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. 2 ವಿಂಡೋ ಕೊಟ್ಟಿದ್ದಾರೆ. 2x4 2x4 2 ವಿಂಡೋ ಕೊಟ್ಟಿದ್ದಾರೆ. ಸೊ ರೂಮ್ ಸೈಜ್ ಬಂದ್ಬಿಟ್ಟು 7x8 ಇದೆ. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಸೊ ಕ್ವೀನ್ ಸೈಜ್ ಕಟ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇಲ್ಲಿ 1 BHK ಹಾಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಲ್ ಮಾತ್ರ ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಸೊ ಮನೆಗೆ ಇದು ಗ್ಯಾಸ್ ಕನೆಕ್ಷನ್ಸ್ ಇದು ಸ್ಟೆಪ್ಸ್ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಸೊ 3 ಮನೆಗೂ ಇಲ್ಲೇ ಪ್ರೊವೈಡ್ ಮಾಡಿದೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ರಿಮೈನಿಂಗ್ ಪೋರ್ಷನ್ಗೂ ಸೇಫ್ಟಿ ಗ್ರಿಲ್ ಹಾಕಿದರೆ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಸ್ಟೆಪ್ಸ್ ಅಬ್ಸರ್ವ್ ಮಾಡ್ಬೋದು. ಸ್ಟೆಪ್ಸ್ ನೀಟಾಗಿ 3 ಫೀಟ್ ಬಿಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು 2 BHK ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ ಇದು. ಸೊ ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಿಂಡೋ ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲನೂ. ಸೊ ಒಳ್ಳೆ ಹ್ಯಾಂಡ್ ಮೇಡ್ ಕ್ವಾಲಿಟಿ ಡೋರ್ಸ್ ಕೊಟ್ಟಿದ್ದಾರೆ ಎಲ್ಲನೂ ಟೀ ಕುಡ್ದು.
ಹಾಲ್ ಇದು. ಸೊ ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಹಾಲಲ್ಲಿ ಎಲ್ಲನೂ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಹಾಲಲ್ಲಿ POP ಎಲ್ಲ ಕೊಟ್ಟಿದ್ದಾರೆ. ಸೊ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ UPS ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ TV ಯೂನಿಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. TV ಯೂನಿಟ್ ಕೂಡ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಇದು. ಡೋರು ಮತ್ತು ವಾಸ್ಕಲ್ಲು ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇನ್ಸೈಡ್ ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ. ಸೊ ಇದಾಗ POP ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜಾ ರೂಮ್ ಎಲ್ಲನೂ. ಸೊ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬಾರ್ಡ್ರಿಗೆಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಂಟ್ರೆನ್ಸ್ ಬಾರ್ಡ್ರಿಗೆಲ್ಲನೂ. ಸೊ ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಸೊ ಲಾಫ್ಟ್, ಮಿಡ್ ಯೂನಿಟ್ಸು, ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸ್ಪೇಸಿಯಸ್ ಆಗಿದೆ ಕಿಚನ್ ಮಾತ್ರ. ಚಿಮ್ನಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಕಿಚನ್ ಯುಟಿಲಿಟಿ ಕೂಡ ನೋಡ್ಬೋದು. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸೊ ಯುಟಿಲಿಟಿ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇಲ್ಲೂ ಬೇಕಾದರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇದಕ್ಕೆಲ್ಲ ಸೇಫ್ಟಿ ಗ್ರಿಲ್ ಮಾಡಿಸ್ಕೊಂಡು ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೋಬೋದು. ಸೊ ಇಲ್ಲಿ 2 ರೂಮ್ ಇರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಡೋರ್ ಎಲ್ಲ ರೆಡಿಮೇಡ್ ಡೋರ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಅಷ್ಟೇ POP ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್, ಓಪನ್ ಕಬೋರ್ಡ್ ಕೊಟ್ಟಿದ್ದಾರೆ. ವಿತ್ ಮಿರರ್ ಎಲ್ಲ, ಸ್ಟ್ಯಾಂಡಿಂಗ್ ಮಿರರು ಮತ್ತು ಕಂಪ್ಯೂಟರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಿಂಡೋ ಕೂಡ 3x4 ಕೊಟ್ಟಿದ್ದಾರೆ ವಿಂಡೋ ಬಂದ್ಬಿಟ್ಟು. ರೂಮ್ ಸೈಜ್ ಬಂದ್ಬಿಟ್ಟು 9x10 ಇದೆ. ಇದು 9x10 ಸೈಜ್ ಇದೆ. ಸೊ ಆರಾಮ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಆ ಥರ ಸ್ಪೇಸಿಯಸ್ ಆಗಿದೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಡೋರ್ ಎಲ್ಲ ಅಷ್ಟೇ UPSC ಡೋರ್ಸ್ ಕೊಟ್ಟಿದ್ದಾರೆ. ಸೊ ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದಿದೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದಕ್ಕೆ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫಿಟ್ಟಿಂಗ್ಸ್ ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತಾರೆ. ಎಲ್ಲ ವರ್ಕು ಇನ್ನೊಂದು 10% ವರ್ಕ್ ಇರುತ್ತೆ. ಸೊ 1 ಕೋಟ್ ಪೇಂಟಿಂಗು ಪ್ಲಸ್ ಕಮೋಡ್ಸ್ ಫಿಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಪ್ಲಂಬಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ವಿಚಸ್ ಎಲ್ಲ ಅಷ್ಟೇ ಹೈಫೈ ಸ್ವಿಚಸ್, GM ಸ್ವಿಚಸ್ ಯೂಸ್ ಮಾಡಿ, ಗೋಲ್ಡ್ ಮೆಡಲ್ ಸ್ವಿಚಸ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ವೈರಿಂಗ್ಸ್ ಎಲ್ಲ ಅಷ್ಟೇ ಫಿನಲಾಕ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ವೈರಿಂಗನ್ನು ಟೋಟಲ್ ಬಿಲ್ಡಿಂಗ್ಗೆ. ಸೊ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಹ್ಯಾಂಡ್ ವಾಶ್ ಬೇಸಿನ್ ಕೊಡ್ತಾರೆ ಇಲ್ಲಿ. ಅಲ್ಲೂ ಅಷ್ಟೇ ಸ್ವಲ್ಪ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ನೋಡ್ಬೋದು. ಟೈಲ್ಸ್ ಎಲ್ಲನೂ ಅಟ್ರಾಕ್ಟಿವ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ರೆಸ್ಟ್ ರೂಮ್ ಕೂಡ ಅಷ್ಟೇ ಇಲ್ಲೂ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಜಾಗರ್ ಮತ್ತು ಸೆರಾ ಕೊಟ್ಟಿದೆ. ವಿತ್ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ತಾರೆ. ಸೊ ಕಾಮನ್ ರೂಮ್ ಇದು. ಈ ರೂಮ್ ಬಂದ್ಬಿಟ್ಟು ಅಷ್ಟೇ 7x8 ಇದೆ. ಇದರಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು, ಕಿಂಗ್ ಸೈಜ್ ಕಟ್ ಹಾಕಕ್ಕೆ ಬರಲ್ಲ. ಸೊ ಈ ವಿಂಡೋ ಬಂದ್ಬಿಟ್ಟು 4x4 ಕೊಟ್ಟಿದ್ದಾರೆ. ಈ ರೂಮಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ಸೊ ಸ್ಲೈಡಿಂಗ್ ಕಬೋರ್ಡ್ ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಇದರಲ್ಲಿ ಕ್ವೀನ್ ಸೈಜ್ ಕಟ್ ಮಾತ್ರ ಹಾಕೊಳ್ಳೋಕೆ ಬರುತ್ತೆ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಲ್ಕನಿ ನೋಡ್ಬೋದು. ಬಾಲ್ಕನಿ ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರೀ ವಾಷಬಲ್ ಇರುತ್ತೆ. ಏನಾದ್ರು ರೈನ್ ವಾಟರ್ ಎಲ್ಲ ಬಿದ್ದರೂ ಫ್ರೀ ವಾಷಬಲ್ ಇರುತ್ತೆ. ಸೊ ವಾಟರ್ ಪ್ರೂಫಿಂಗ್ ಮಾಡಿಸಿದ್ರೆ ಎಲ್ಲನೂ. ರೈಲಿಂಗ್ಸ್ ಎಲ್ಲನೂ SS ಕೊಟ್ಟಿದ್ದಾರೆ. ಅದೇ ಬಾಲ್ಕನಿಯಾಗೆ ರೈಲಿಂಗ್ಸ್ ಎಲ್ಲನೂ SS ಕೊಟ್ಟಿದ್ದಾರೆ. ವಿತ್ ಟಫನ್ ಗ್ಲಾಸಸ್ ಇವು ಕೊಡ್ತಾರೆ ಅದಕ್ಕೆ. ಸೊ ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಬಟ್ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಇರುತ್ತೆ. ಈಗೇನು ನೋಡಿದ್ವಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ. ಏನೂ ಚೇಂಜಸ್ ಇರಲ್ಲ. ಇವನ್ ಎಲ್ಲ ವುಡ್ ವರ್ಕ್ ಆಗಲಿ ಎಲ್ಲ ಆಗಲಿ ಸೇಮ್ ಕೊಟ್ಟಿದ್ದಾರೆ. ಏನೂ ಚೇಂಜಸ್ ಇರೋದಿಲ್ಲ. ಸೊ ನೋಡ್ಬೋದು ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ. ಮೈನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ಲು ಟೀ ಕುಡ್ ಇರುತ್ತೆ. ವಿಂಡೋ ಕೂಡ ಅಷ್ಟೇ ಟೀ ಕುಡ್ ಇರುತ್ತೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟ್ ಇರುತ್ತೆ. ಇದರಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ. POP ಮಾಡಿದ್ದಾರೆ. ಸೇಮ್ ಇರುತ್ತೆ ನೋಡಿ, ಏನೂ ಚೇಂಜಸ್ ಇಲ್ಲ. ಪೂಜಾ ರೂಮು, TV ಯೂನಿಟು, ಮಾಡ್ಲರ್ ಕಿಚನ್ನು, ಕಬೋರ್ಡ್ಸು, ಸೊ ರೂಮಲ್ಲಿ ಕಬೋರ್ಡ್ಸು ಎಲ್ಲ ಅಷ್ಟೇ ಸೇಮ್ ಇರುತ್ತೆ. ಸೊ ಇವನ್ ಕಲರ್ ವೈಸಲ್ಲೂ ಅಷ್ಟೇ ಏನೂ ಚೇಂಜಸ್ ಇಲ್ಲ. ಎಲ್ಲ ನೀಟಾಗಿ ಆ್ಯಸ್ ಇಟ್ ಈಸ್ ಇರುತ್ತೆ.
ಸೊ ಮಾಡ್ಯುಲರ್ ಕಿಚನ್ ಇದು. ಸೊ ಇದಕ್ಕೋಸ್ಕರ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ SS ಬಾಸ್ಕೆಟ್ಸು, ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಇದೆ ವಿತ್ ಅಟಾಚ್ ಟಾಯ್ಲೆಟ್ ಬರುತ್ತೆ. ಸೇಮ್ ರೂಮ್ ಸೈಜ್ ಇದು. ಕೆಳಗಡೆ ಏನು ನೋಡಿದ್ವಲ್ಲ ಸೇಮ್ ರೂಮ್ ಸೈಜ್ ಇರುತ್ತೆ. ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಡೋರು ವಾಸ್ಕಲ್ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು, ಕಾಮನ್ ರೂಮ್ ಇದು. ಸೊ ಇದು ಅಷ್ಟೇ 7x8 ಇದೆ ರೂಮ್ ಸೈಜ್ ಇದೆ. ಇಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಸೊ ಅದಕ್ಕೂ ಬಾಲ್ಕನಿ ಕೂಡ ಇದೆ. ಸೊ ಇಷ್ಟು ಇದೆ ಸೆಕೆಂಡ್ ಫ್ಲೋರ್ ಇದು. ಸೊ 2 BHK ಇದು. ಸೊ ಒಂದು ಮನೇಲಿ ಓನರ್ ಇದ್ದು ಒಂದು 2 ಮನೆಗೆ ರೆಂಟ್ ಬರುತ್ತೆ. ಸೊ ಒಂದು 25,000ವರೆಗೂ ರೆಂಟ್ ಬರ್ಬೋದು. ಸೊ ಆ ಥರ ಇದೆ ಮನೆ. ಟೆರೆಸ್ ಇದು. ಟೆರೆಸ್ಗೆಲ್ಲ ಅಷ್ಟೇ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ ಇದಕ್ಕೆಲ್ಲನೂ. ಸೊ ಮೇಲ್ಗಡೆ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ, ಸಿಂಟೆಕ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಬೇಕಾದರೆ ಒಂದು ಗೇಟ್ ಹಾಕ್ಕೊಂಡು ಸೊ ಅದಕ್ಕೆ ಒಂದು ವಾಟರ್ ಪಾಯಿಂಟು ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ತೊಗೊಂಡ್ರೆ ಸೊ ಟ್ಯಾಂಕ್ ರೂಮ್ ಕೆಳಗಡೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಸೊ ಏರಿಯಾ ಕೂಡ ನೋಡ್ಬೋದು. ಸರೌಂಡಿಂಗ್ ಏರಿಯಾ ಎಲ್ಲ ಫುಲ್ಲಿ ಡೆವಲಪ್ಡ್ ಏರಿಯಾ ಇದೆ. ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಅಪ್ ಟು 70%ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಮೇಲೆ 24 lakhs ಸೆಂಟ್ರಲ್ ಬ್ಯಾಂಕಲ್ಲಿ ಲೋನ್ ಇದೆ. ಸೊ ಇನ್ನೂ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೊಂಡು ತೊಗೋಬೋದು. ಸೊ ಬೇರೆ ಬ್ಯಾಂಕಲ್ಲೂ ಸಿಗುತ್ತೆ. LIC, ಕ್ಯಾನ್ಫಿನ್ ಹೋಮ್ಸು, ICICI ಬ್ಯಾಂಕ್, HDFC, ಆಕ್ಸಿಸ್ ಬ್ಯಾಂಕ್ ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ ಲೋನ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,30 lakhs ಹೇಳ್ತಿದ್ದಾರೆ. 1,30,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಇದು ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ. MS ಪಲ್ಲ ವಿದ್ಯಾರಣ್ಯಪುರಕ್ಕೆ 3 kilometers ಆಗುತ್ತೆ. ಯಲಹಂಕಗೆ 5 kilometers ಆಗುತ್ತೆ. BL ಸರ್ಕಲ್ಗೆ 6 kilometers ಆಗುತ್ತೆ. ಈ ಥರ ಒಳ್ಳೆ ಲೊಕ್ಯಾಲಿಟಿ ಇಲ್ಲದೆ ಪ್ರಾಪರ್ಟಿ ಇದು. ಸೊ ರಿಮೈನಿಂಗ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.